ಕೆಲಸ ಮುಗಿಸೇ ಕೂತಿರ ಕಾಕು? ಮುಗ್ದದವ, ಅರ್ಧಂಬರ್ಧ ಆಗ್ಯದ. ಮುಂಜಾನೆ ಇಡ್ಲಿ ಹಾಕಿದ್ವಿ, ನಾಷ್ಟ ಮಾಡಿದೆ. ನಾನು ನಾಷ್ಟ ಮಾಡಿ ಒಂದಿಷ್ಟು ಬಾಂಡೆ ಇದ್ವಲ್ಲ, ಅವು ಬಾಂಡೆ ತೊಳೆದು ಬಂದಿನಿ. ಮ್ಯಾಲಿನ ಮಾಡ್ಬೇಕಲ್ಲ, ಮಧ್ಯಾಹ್ನ ಊಟಕ್ಕೆ ಬರ್ತಾರಿನ್ನ. ಅನ್ನ ಸಾರು ಮಾಡ್ತಾಳ ನಾನು ಸ್ವಲ್ಪ. ನಾ ಮಾಡ್ತೀನಿ, ಹೋರಿ ಅತ್ತೆ ನೀವು ಅಂದ್ಲು. ನಾ ಬಂದಿ ಕಡೆ. ಹೌದು ಬಿಡ್ರಿ, ನೀವು ಕೈಲಾದಷ್ಟು ಮಾಡ್ತೀರಿ. ಹೊಟ್ಟೆ ಬೇಸರ ಮಾಡ್ಕೊಳಂಗ್ ಹುಡ್ಕಾಕು. ನೀವು ಸೊಸಿಗೆ ಎಷ್ಟು ಹೆಲ್ಪ್ ಮಾಡ್ತೀರವ. ಅರ್ಧ ಹಾಕಿ ಮಾಡಿದ್ರೆ ಅರ್ಧ ಕೆಲಸ ನಿಮ್ಮದ ಆಗಿರ್ತದ. ಈಗ ಮಾಡ್ಬೇಕಲ್ಲ ಸೀಮಾ, ಮತ್ತ ಏನ್ ಮಾಡುದು? ಪಾಪ ಆಕಿನ ಖುಷಿನ ಜೊತೆ ಒಬ್ಬಾಕಿನೇ ಆತಾಳ. ನಾ ವಯಸ್ಸಿದ ಮಾಡದವ, ನಿಂತ ಕಾಲಿಗೆ ಇರ್ತದಲ್ಲ ಮತ್. ಹೌದಿಲ್ಲ? ಅದು ಕರೆ ಬಿಡ್ರಿ ಕಾಕು. ಒಬ್ಬೊಬ್ರು ಅತ್ತಿಗೆ ಇರ್ತಾರ, ಹೆಂಗಿರ್ತಾರ ಅಂತಲ್ಲೇ. ನಿನ್ ಸೊಸಿ ಒಟ್ಟೆ ನಮ್ಮನ್ ಬಿಟ್ಕೊಡಂಗ್ ನೋಡ್ರಿ. ಎಲ್ಲಾರ ಮಾತಾಡೋ ಮುಂದಾಗ ನಿಮ್ದು ಅತ್ತಿ ಸೊಸಿ ಇದು ಬಾಳ ನನಗೆ ಇಷ್ಟ ಆಗ್ತದ ನೋಡ್ರಿ ಗುಣ. ಹೌದು ಬಿಡ, ಮತ್ತೆ ಏನ್ ಕಟ್ಕೊಂಡು ಹೋಗುದವ ನೀನ? ಅವು ಪಾಪ ತವ್ರ ಮನೆ ಬಿಟ್ಟು ಬಂದಿರ್ತಾವ. ನಮ್ಮ ಮಕ್ಕಳಂಗ ನೋಡ್ಕೊಂಡ್ಬಿಟ್ಟಿವ ಅಂದ್ರ ಜಗಳ ಎಲ್ಲಿಂದ ಬರ್ತದೆ ಹೇಳು? ಒಂದ್ ಅಕ್ಕಿ ಅಂದಾಗ ನಾ ಸುಮ್ಮಿರೋದು, ನಾ ಅಂದಾಗ ಅಕ್ಕಿ ಸುಮ್ಮಿರೋದು. ಹಿಂಗೆ ಹೊಂದ್ಕೊಂಡು ಹೋಗುದವ ಅಂದ್ರ ಸಂಸಾರ ನಡೀತಾವ. ಎಲ್ಲಾರ ದಿನ ಒತ್ತೊಂಟ್ರ ಜಗಳ ತಕೋತ ಕೂತ್ರೆ ಮನಿ ನಡೀತದನ? ಅದು ಕರಿಯತ ಬಿಡ್ರಿ ಕಾಕು. ಅಲ್ಲಿ ಬಂತ ನೋಡಿವ, ಈ ಮುದಿಕ್ ಯಾಕಾರ ಬರ್ತದಾನೆ. ಬರೀ ಮಗಳದ ಹೊಗಳದಾಯ್ತು. ಸೊಸಿಗಿದ್ರೆ ಸಂತೆನ ಬೈತದ್ರಿ. ಬರೀ ಮಗಳದ ಎತ್ತಿಡುದು, ಹಂಗಾಯ್ತು ಹಿಂಗಾಯ್ತು ಸಂತೆನ ಮಗಳದ ಹೊಗಳದ. ನನಗಂತೂ ಕೇಳಿ 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 ಸಾಕಾಗ್ಬಿಡ್ತದವ. ಯಾಕಾರ ಬರ್ತಾಳೆ ಈಕೆ ಅನಿಸ್ತದ ನೋಡ್ರಿ. ಯಾರು ಶಾಂತವ್ ಬಂದ್ಲನ? ಬಾರ ಶಾಂತವ ಬಾ. ಬನ್ನಿವ, ಬಿಸಿ ಒಂದೆರಡು ರೊಟ್ಟಿ ಕರ್ಜಿಕಾಯಿ ಪಲ್ಯ ತಿಂದೆ. ಯಾಕ ಇದು ಆದಂಗಾಯ್ತು. ಅದಕ್ಕೆ ಒಂದ್ ಸ್ವಲ್ಪ ತಿರುಗಾಡಕ್ ಹೋಗುತ್ತಾ ಬಂದಾಯ್ತು ಅಂತೇಳಿ ಮನೆ ಕಡೆ ಬಂದ್ ನೋಡು. ಬೇರೆ ಮಾಮಿದ ಚಲೋ ಬಾರಿ. ಮುಂಜಾನೆ ಎದ್ದಗನೆ ಸಸಿ ಬಿಸಿ ರೊಟ್ಟಿ ಮಾಡಿ ಹಾಕ್ತಾಳ. ಪಲ್ಯ ಮಿಣ್ಣ ಪಲ್ಯ ಮಾಡಿ ಹಾಕ್ತಾಳ. ತಿಂದು ತೆಳ್ಳಗ್ ತಿರುಗಾಡ್ಕೋತ ಇರ್ತಾಳ. ಏ ಸುಬ್ಬಿ, ಯಾರ ಸೊಸಿನೂ ಮಾಡ್ಲಾರ್ದಕ್ ನನ್ನ ಸೊಸಿ ಒಬ್ಬಿಕೆ ಮಾಡ್ತಾಳ ನೋಡು. ಬಂದ್ಲಿಕ್ಕೆ ಹೇಳಾಕ. ಸೊಸಿಗೆ ಒಂದ್ ಮಾತು ಹೊಗಳಿದ್ವಿ ಅಂದ್ರೆ ಸಾಕು ನೋಡು, ನಮ್ಮ ಮಾಮಿ ಹರದ ಬೀಳ್ತಾಳ. ಏನ್ ವಾಶ ಅಂತಕ್ಕ, ಬಿಸಿ ರೊಟ್ಟಿ ತಿಂದು ಬಂದೆ? ಮಗಳು ಫೋನ್ ಮಾಡಿದ್ಲ ಏನ್ ಆರಾಮದ ಅಂತ? ಫೋನ್ ಮಾಡಿದ್ಲು. ಏನ್ ಆರಾಮ್ ಬಿಡ ನಿನ್ನ. ಭಾಳ ಕೆಲಸ ಆತದ ಬಾ ಅವ್ರ ಮನ್ಯಾಗ. ಹೋಗು ಬರು ಮಂದಿ ಬಾಳು. ಅತ್ತಿ ಮಾವ ಗಂಡಗ ಖುಷಿನ ಕರ್ಕೊಂಡು ಎಲ್ಲ ಕೆಲಸ ಮಾಡ್ಬೇಕಲ್ಲ. ವಾಷಿಂಗ್ ಮಷೀನಿಗೆ ಬಟ್ಟೆ ಹಾಕ್ತಾಳ ಬಿಡು. ಹಾಕಿದ್ರು ಬಟ್ಟೆ ಯಾರ ಒಣಾಕ್ಬೇಕಲ್ಲ. ಬಾಂಡೆದಕ್ಕೆ ಬಂದು ಬಾಂಡೆ ತಿಕ್ಕೋತಾಳ. ಬಾಂಡೆ ಡಬ್ಬ ಹಾಕಬೇಕು. ಅದು ಆ ಕೂಸು ಬಿಡಂಗೆ ಇಲ್ಲ ಒಟ್ಟ ಕೈ. ಹಂಗಾಗಿ ಭಾಳ ಕೆಲಸ ಆತದವ ನನ್ನ ಮಗಳಿಗೆ. ಅಲ್ಲ ನೋಡ, ಮತ್ತ ಬಾಂಡೆದಕ್ಕೆ ಬರ್ತಾಳ, ವಾಷಿಂಗ್ ಮಷೀನಿಗೆ ಬಟ್ಟೆ ಹಾಕ್ತಾಳ ಅಂದ್ರೂ ಮಗಳ ಬಗ್ಗೆ ಎಷ್ಟು ಕಾಳಜಿ ಆ ಮಾಮಿ ನಿನಗ? ಹಂಗ್ಯಾಕ್ ಮಾತಾಡ್ತಿಲ್ಲ? ಬಟ್ಟೆ ಬಂಡೆ ಒಂದ್ ಇರ್ಲಿಲ್ಲ ಅಂದ್ರೆ ಆಯ್ತಾನು? ಮನ್ಯಾಗ ಎಷ್ಟು ಕೆಲಸ ಇರ್ತಾವ. ಪಲ್ಯ ಅನ್ನ ಸಾರು ಚಪಾತಿ. ದಿನ ಚಪಾತಿ ಬಕ್ರಿ ಇಲ್ಲ ನಡೆಯಂಗಿಲ್ಲ ಅವ್ರ ಮನ್ಯಾಗ. ಎಲ್ಲ ಮಾಡ್ಬೇಕಿಲ್ಲ, ಒಂದ ಎರಡು ಕೆಲಸ. ಮತ್ತ ಅವ್ರ ಅತ್ತೆ ಅದಕ್ಕೂ ಸಹಾಯ ಮಾಡಂಗಿಲ್ಲನ? ಅಯ್ಯವ್ವ, ಅದೇನ್ ಮಾಡಿತ್ತ ಯವ್ವ? ಬರೀ ತನ್ನ ಮಗಳದ ಹೇಳ್ದ ಆಯ್ತು ಅದರದು. ಅದ್ಯಾ ಕೆಲಸ ಮಾಡ್ತದ? ಬರೀ ಸಂತೆನ ಫೋನ್ಯಾಗ ಮಗಳ ಜೊತೆನೆ ಮಾತಾಡ್ತದ ಯಾವಾಗ ನೋಡಿದ್ರ. ನೀನು ಸೊಸಿಗೂ ಕೆಲಸ ಭಾಳ ಆಗ್ತದವ. ಎರಡು ಹುಡುಗರನ್ನ ತಗೊಂಡು ಬಟ್ಟೆ ಬಾಂಡೆ ಅಡಿಗೆ ಮಾಡ್ಬೇಕು, ಪರಿಸಿ ಒರೆಸ್ಬೇಕು. ಎಷ್ಟು ಕೆಲಸ. ನೀವ ಎದುರಾಗೂ ಸಹಾಯ ಆಗಂಗಿಲ್ಲ. ಯಾರ ಮನೆಗೆ ಮಾಡ್ತಾಳ? ತನ್ನ ಮನೆಗೆ ತಾ ಮಾಡ್ತಾಳ. ಯಾರ್ದಾರ ಮನೆಗೆ ಮಾಡ್ತಾಳನು? ಹೆಣ್ಮಕ್ಳು ಅಂದಿಂದ ಮಾಡಬೇಕವ ಮತ್ತ ಕೆಲಸ. ಸೊಸಿಯಾಗಿ ಬಂದಿರ್ತಾಳ ಅಂದ್ರೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ತಗೊಂಡ್ಬರ್ತಿದ್ದೀವಿ ನಾವು ಸೊಸಿಯಾಗಿ ಆಕಿನ. ನೀನು ಬಾಂಡೆ ತಿಕ್ತೇನಲ್ಲ ಶಾಂತಕ್ಕ? ಇಲ್ಲವಾ, ನಾ ಎದ್ರ ತಂಟೆಕ್ಕೂ ಹೋಗಂಗಿಲ್ಲ. ನನಗೆ ವಯಸ್ಸಾಗ್ಯದಲ್ಲ, ನನಗೇನು ಕೆಲಸ ನಿಗಂಗಿಲ್ಲವ. ಏನೂ ಕೆಲಸ ಮಾಡಂಗಿಲ್ಲ ನಾನು. ಅಲ್ಲ, ಕೆಲಸ ಮಾಡಕ್ ವಯಸ್ಸಾಗ್ಯದಂದ್ರೆ ಒಂದ್ ಸ್ವಲ್ಪ ಹುಡುಗನಾರ ಕರ್ಕೊಂಡ್ ಕೊಡ್ಬೇಕಿಲ್ಲ ಮಾಮಿ ನೀನು? ನೀ ಯಾಕೆ ನನಗೆ ತಗೊಂಡ್ ಬಿದ್ದೀಯಲ್ಲಿ? ಆ ಹುಡುಗನ ಕರ್ಕೊಳಕ ನಾ ಏನು ಸಣ್ಣಕ್ಕೆ? ನನಗೆ ಆ ಹುಡುಗರು ಹಿಡಿದಾತದ, ಜಗ್ಗಾಡದಾತದ. ಮಾಡ್ತಾ ತಗೋ. ಆಕಿ ಕೆಲಸ ಆಕಿ ಮಾಡಾಕಿನ ಸುಮ್ಮದ ನಿನಗೆ ಎಷ್ಟು ಹತ್ತಿದಲ್ಲ. ಹೋಗ್ಲಿ ಬಿಡ, ನೀ ಯಾಕೆ ಗಂಟು ಬಿದ್ದಿದ ಅಷ್ಟು? ಬರೀ ಅವ್ರ ಅತ್ತೆ ಸೊಸಿ ಏನಾರ ಮಾಡ್ಕೋತಾರ ಬಿಡು. ನೀ ಯಾಕೆ ಅಷ್ಟು ಅಂತಿದಿ? ಇಲ್ಲ, ಆಕಿಗೆ ನನ್ನ ಕಂಡ್ರನೇ ಆಗಂಗಿಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಒತ್ತು ಉರಿತಿರ್ತಾವ. ಸಸಿ ಬಗ್ಗೆ ಹೊಗಳೋದು, ನನ್ನ ಬಗ್ಗೆ ಬೈಯೋದು. ಬರೀ ಇದ್ರಾಗ ಬಂದ್ಲಿಕ್ಕೆ ಯಾವಾಗ ನೋಡಿದ್ರು. ಅಯ್ಯವ್ವ, ಉಂಡು ಗುಳಿಗೆ ತಗೊಳ್ಳಿಡುವ ನಾನು. BP ಗುಳಿಗೆ ತಗೋಬೇಕು. ಹೋಗಿ ಬರ್ತೀನವ. ಹೋಗಿ ಬರ್ತೀಯ ಶಾಂತಕ್ಕ? ಹೋಗ ಹಂಗಂದ್ರೆ ಗುಳಿಗೆ ತಗೊಂಡು ಒಂದ್ ಸ್ವಲ್ಪ ಅಡ್ಡ ಆಗಿಬಿಡು. ಮತ್ತೆ ಈಗ ಹೋಗಿ ಅದೇ ಮಾಡ್ತಾಳ ಆಕಿ. ಮಳ್ಳಿ ನೀನು ನೋಡ್ಕೋತೀನಿಲ್ಲ ಒಂದ್ಸಲ. ನೀನು ಭಾಳ ಆಗ್ಯ ನಿಂದ ಯಾಕ? ಕೆಲಸ ಮುಗಿಸ್ಕೊಂಡ ಕೂತಿರೇನವ? ಬಾರವ ಬಾ. ಇಷ್ಟೊತ್ತನ ನಿಮ್ಮ ಅತ್ತಿ ಕೂತು ನಿನ್ನ ಗುಣಗಾನ ಮಾಡ್ಯವ್ರಲ್ಲ, ಕೇಳ್ಕೋತ ಕೂತಿದ್ವಿ. ನಮ್ಮ ಅತ್ತಿಗೆ ನನ್ನ ಗುಣಗಾನ ಮಾಡಿಲ್ಲ, ಉಂಡಿದ್ದು ಕರಗಂಗಿಲ್ಲ ಪಾಪ. ಆಕೆಯರು ಏನ್ ಮಾಡ್ಬೇಕು? ವಯಸ್ಸಾಗ್ಯದ, ಮಾಡ್ತಾ ತಗೋ. ಮಗಳ ಮೇಲೆ ಪ್ರೀತಿ ಜಾಸ್ತಿ ಅದ, ಹಂಗಾಗಿ ಮಗಳದು ಹೊಗಳ್ತಾಳ ಒಂದ್ ಸ್ವಲ್ಪ. ನೀವೇ ಹೊಂದ್ಕೊಂಡು ಹೋಗ್ಬೇಕು. ಹೊಂದ್ಕೊಂಡ ಹೊಂಟಿವಲ್ರಿ ಮಾಮಿ, ಮತ್ತೇನ್ ಮಾಡ್ಬೇಕು ಅಂತ ಅತ್ತಿ ಗಂಟು ಬಿದ್ದಾಳ ನಮಗ. ನೀವು ಮೊನ್ನೆ ಹೋಟೆಲ್ಗೆ ಊಟಕ್ಕೆ ಹೋಗಿದ್ರಲ್ಲ ಇವ, ಏನ್ ರಂಬ ರೂಢಿ ಮಾಡಲ್ಲ ಇವು ಮನ್ಯಾಗ ತುಂಬಾ. ಹೋಟೆಲ್ ಕುಟ್ಟಕ್ಕೆ ಹೋಗ್ಯಾವ ಇವು. ಮನ್ಯಾಗ ಅಡಿಗೆ ಮಾಡಕ್ ಏನ್ ಬ್ಯಾನ್ ಬಂದಿರ್ಬೇಕನೆ ಆಕಿಗಿ. ಆ ಹುಡುಗರೇನ ಹೋಗುಮಂದು ಅಂತ ಈಗ ತಯಾರಾಗಿ ನಿಂತು ಬಿಡ್ತಾಳ. ಅದನ್ನು ಗಂಡ ಹೇಳ್ದಂಗ ಕುಣಿತದ. ಹೋಟೆಲ್ಗೆ ಹೋಗುಮಂದ್ರ ಹುನಿ ಅಂತದ, ಬಟ್ಟೆ ತರಕ್ ಹೋಗುಮಂದ್ರ ಹುನಿ ಅಂತದ. ಯಾವಾಗ ಬುದ್ಧಿ ಬರ್ತದಾನೆ ನನ್ನ ಮಗನಿಗೆ? ಹಿಂಗ ಒಂದ ಎರಡ ಯವ್ವ ಹೇಳುದು ಅಷ್ಟು ಹೇಳ್ಕೊತಿರಿ ಹೇಳಕತ್ ಬಿಟ್ಟಿತ್ತವ ಮುದುಕಿ.
ಹಿಂಗೆ ಮಾಡ್ತಾರ ನೋಡಿ ಸೀಮಾ. ನನಗೆ ಅದಕ್ಕೆ ಎಲ್ಲಿ ಹೋಗಕ್ಕೆ ಒಲ್ಲೆ ಆಗುತ್ತೆ, ಎಲ್ಲಿ ಹೋಗಕ್ಕೆ ಕಾಡ್ರಾಗಿ ಒಯ್ಯವ ನಾವು. ಈ ಹುಡುಗರಿಗೆ ಮನೆಗೆ ತಿಂದು ತಿಂದು ಬೇಸರ ಆಗಿರ್ತದಲ್ಲ, ಆ ಕಡೆ ಈ ಕಡೆ ನೋಡಿರ್ತಾವ ನೋಡು. ಅದು ನೋಡಿ ಪಪ್ಪ ನಾವು ಹೋಟೆಲ್ಗೆ ಹೋಗಮ್ಮ ಪಪ್ಪ, ನಾವು ಹೋಟೆಲ್ಗೆ ಹೋಗಮ್ಮ ಪಪ್ಪ ಅಂತೇಳಿ ಕಿರಿಕಿರಿ ಹಚ್ತಾವ. ಹಚ್ಚಣನೆ ಅದಕ್ಕೆ ನಿನ್ನೆ ಹೋಗ್ಬರಂಬ ಹೋಟೆಲ್ಗೆ ಅಂತಾರ ಹುಡುಗರು. ಹೋಗ್ಬರಮ್ಮಂದ್ರು. ಬ್ಯಾಡ್ರಿ ಅತ್ತಿ ಸಿಟ್ಟಿಗೆ ಇರ್ತಾರ, ಹೋಗುದು ಬ್ಯಾಡ ಸುಮ್ಮನೆ ಅಂದೆ ನಾನು. ಕೇಳಂಗ್ಲವ ಇವ್ರು ನಮ್ಮ ಮನ್ಯಾಗ. ಹೋಗಂಬ, ನಾವೇನು ದಿನ ದಿನ ಹೋಗ್ತೀವನು, ಯಾವಾಗಾರ ಒಂದಿನಪ್ಪ ಹುಡುಗರು ಸಂಬಂಧ ಹೋಗುದು. ಅವುಗೂ ಇಲ್ಲೇ ಏನಾರು ತಗೊಂಬರಂಬ ಪಾರ್ಸಲ್ ಅಂತೇಳಿ ಕರ್ಕೊಂಡು ಹೋದ್ರು. ಹಿಂಗೆಲ್ಲ ಅನ್ಸ್ಕೋಬೇಕು ನೋಡು ನಾವು. ಯಾವಾಗಾರ ಒಂದು ಮುಗಿರ್ತೀವಿ ಇಂಥ ಮಾತು ಅನ್ಸ್ಕೋಬೇಕು. ಅದಕ್ಕೆ ಒಳ್ಳೆ ಆಗುತ್ತವ ಯವ್ವ, ನನಗೆ ಸಾಕಾಗಿ ನೋಡಿ ಸೀಮಾ. ನೀ ಸಲಿಗೆ ಕೊಟ್ಟಿ ಬಿಡ, ಅದಕ್ಕೆ ಮಾಡ್ತಾಳ ಆಕೆ ಹಂಗ. ನನ್ನಂತ ಕಾಗಿದ್ರ ಆಕೆನ ಎಳ್ದಾಡ್ ಬಿಡ್ತಿದ್ದೆ ನೋಡು. ಹೆಂಗ್ ಮಾಡಕ್ ಬರ್ತದ ಸೀಮಾ, ದೊಡ್ಡವ್ರ ಆತಾರ ಅತ್ತೆ ಆತಾಳ ಅಂತೇಳಿ ಹೊಂದ್ಕೊಂಡು ಹೊಂಟಿನಿ. ಆಕೆ ಅದನ್ನ ಮಿಸ್ಯೂಸ್ ಮಾಡ್ಕೊಳಕತ್ತಾಳ ಬಾಳ. ಇಲ್ಲ ಇನ್ನೊಂದ್ಸಲ ಎಲ್ಲರ ಹಿಂಗ ಉಣ್ಯಾಗ ಹೇಳುದು ನನ್ ಕಿವಿ ಬಿತ್ತಂತಿಕೋ ನಾನು ಸುಮ್ಮಿರಂಗ್ಲವ. ಎಷ್ಟತನ ತಡ್ಕೋತದ ಮನುಷ್ಯ, ಗ್ವಾಡಿ ಎತ್ತತನ ತಡ್ಕೋತದ. ನನಗೂ ಸಾಕಾಯ್ತಂದ್ರ ನಾ ಏನ್ ತಿರುಗಿ ಬಿಡ ಮನುಷ್ಯಳದಿನಿ. ಸೀಮಾ, ನೀ ಏನ್ ಹಚ್ಚಿ ಕಲ್ಸಕತ್ತೀಯ? ನಾನು ಆಗ್ಬೇಕು ಅತ್ತಿ ಕೂತೀನಿ ಇಲ್ಲಿ. ನಾನು ಸೊಸಿಗೂ ಹಿಂಗೆ ಹಚ್ಚಿ ಕಲಿಸ್ತೀರೇನ ಮತ್ತ? ಯವ್ವ ನೋಡ ಯವ್ವ ತಾಯಿ, ಇದೇನಂತ ಕರ್ಮ. ಎಲ್ಲರೂ ಹಂಗೆ ಹೇಳ್ತಾರೇನ್ರಿ ಕಾಕು? ನಿಮ್ಗೆ ಅಂತೀವನ ಒಂದು ಮಾತಾರ. ಎಷ್ಟ್ ಚಂದ ನೋಡ್ಕೋತೀರಿ ನೀವು ಸೊಸಿನ. ನಾಗಾನ ಹೇಳಿನಿಲ್ಲ ನಿಮಗ, ನಿಮ್ಮಂತ ಅತ್ತಿನ ಪಡ್ಯಾಕ ಪುಣ್ಯ ಮಾಡ್ಯಾಳ ನಿಮ್ ಸೊಸಿ. ನೀವ್ ಎಲ್ಲರಿಗೆ ಅನ್ನಾಕ ನಾನು ಹುಚ್ಚಿಡ್ದಿರ್ತದೇನ್ರಿ? ಅದೇ ಅಂತೀನಿ ಯವ್ವ. ಮತ್ ನನಗೂ ಎಲ್ಲರ ಏನ್ ತಗೊಂತಂದ್ರೆ ಏನ್ ಮಾಡ್ಲಿ? ಅದಕ್ಕಂದಲೇ ನೋಡು, ಸೊಸಿಗೆ ಒಂಚೂರು ಹೆಲ್ಪ್ ಮಾಡಿ ನಮ್ಮ ಮಗಳಂಗ್ ನೋಡ್ಕೊಂಡ್ರಿ ಇಂತ ಮಾತು ಬರ್ತಾವ. ಶಾಂತವ್ಗೆ ಯಾವಾಗ ತಿಳಿತದಾನೆ ಬುದ್ಧಿನೇ ಬರಂಗ್ಲಕ್ಕಿ. ಅಲ್ರಿ ಮಮ್ಮಿ, ನೀವೇ ನೋಡ್ರಿ, ಮೊನ್ನೆ ಅವ್ರ ಮಗಳು ಫೋನ್ ಮಾಡ್ಯಾಳ. ಅವ್ವ ನಾವು ಹೋಟೆಲ್ ಊಟಕ್ಕೆ ಹೋಗಿದ್ವಿ, 5 ಸ್ಟಾರ್ ಹೋಟೆಲ್ಗೆ ಹೋಗಿದ್ವಿ ಅವ್ವ, ಭಾಳ ಮಸ್ತ್ ಇತ್ತು ಊಟ ಅಂತೇಳಿ ಆಕೆ ಹೇಳನೆ. ಹೌದಾ ಅವ್ವ, ಚಲೋ ಆಯ್ತವ, ನಿನ್ ಗಂಡ ಭಾಳ ಚಲೋ ನೋಡ್ಕೊತಾನವ ನಿನಗ. ಹಂಗೆ ಹೋಗ್ರವ, ಬ್ಯಾಸರ ಅದಗನೆ ಹೋಟೆಲ್ಗೆ ಹೋಗಮಂತ ಹೇಳ್ಬಿಡು, ನಿನ್ನ ಗಂಡಗ ಕರ್ಕೊಂಡು ಹೋಗ್ತಾನ. ನಿಮ್ಗೇನು ಕಡಿಮೆ ಆಗ್ಯದ? ಹೌದಿಲ್ಲ? ಆಕೆಗೆ ಅತ್ತಿಗೆ ಒಂದಿಷ್ಟು ಏನಾರ ಮಾಡಿಕೊಡು, ಇಲ್ಲೇ ಮಾಡಿಕೊಟ್ಟಿಟ್ಟು ಹೋಗ್ಬಿಡು ನೀನು ಹೋಟೆಲ್ಗೆ. ಹುಡುಗನ್ ಕರ್ಕೊಂಡು ಎಲ್ಲಿ ಮಾಡ್ತಿ ಸಂತನ ಅಂತ ಆಳೋಡ್ರಿ ಆಕಿಗೆ. ಅಲ್ಲ ಆಕಿಗೊಂದು ನಮಗೊಂದು. ಇಲ್ಲೇ ನೋಡ್ರಿ ನೀವು ಹೆಂಗ್ ಭೇದ ಭಾವ ಮಾಡ್ತಾವ ಅಂತೇಳಿ ನೋಡ್. ಮತ್ತ ನನಗೆ ಅದಕ್ಕೆ ಆಕಿನಂದ್ರ ಸಿಟ್ಟು ಬರ್ತದ. ನಾ ಸುಮ್ನೆ ಅನ್ನಕ ಒಬ್ರ ಅತ್ತಿಗೆ ಅಂದ ನಾ ಯಾಕೆ ಪಾಪ ಸುತ್ತಕೊಳ್ಳಿ, ಚಲೋ ಇದ್ಲಂದ್ರ ಆಕಿ ಯಾಕೆ ಅನ್ನಕೋಲಿ ನಾನು. ಹಿಂಗ ಮಗಳಿಗೊಂದು ಹಿಂಗ ಸೊಸಿಗೊಂದು ಮಾಡಿದ್ರ ಹೆಂಗ ಆತದ? ಓಕೆ ನೋಡೋಣ, ನನಗ ಕುಚ್ಚಿಗೆ ಹೆಚ್ಚಂಗ ಆಗುತ್ತೆ ನೋಡಿ ಅಂತ ಅತ್ತಿ ತರ ನೋಡೋಣ. ನನಗ ನಿನಗೇನ ಅತ್ತಿ ಅನುಭವ ಇಲ್ಲ ವಾಸಿಮಾ, ಹಂಗ ಅನ್ಸಂಗ್ಲಿ ನಿನಗ. ಮುಂದ ಮದುವೆಯಾಗಿಂದ ನಿನಗೆಂತ ಸಿಗ್ತಾವನಿ ಅತ್ತಿ, ಅವಾಗ ಗೊತ್ತಾತದ ನಿನಗ. ನಾನು ಎಲ್ಲ ಮೊದಲು ಹಿಂಗೆ ಮಾತಾಡ್ತಿದ್ದೆ ಮದುವೆಗಿಂತ ಮೊದಲ. ಅಂತ ಅತ್ತೆ ನೋಡಿದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಏನು ಮಾಡಕ್ ಆಗಂಗಿಲ್ಲ. ಮತ್ತ ನಾವು ಬಾಂಡೆ ತೊಳೆದ ತಲೆ ತೆಗೆಸ್ಕೊಂಡು ಅದು ಬಿಟ್ರೆ ಏನೇನು ಮಾಡಕ್ ಸಾಧ್ಯನೇ ಆಗಂಗಿಲ್ಲ ಅಂತ ತಿಳ್ಕೊಂಡ್ಬಿಡು ನೀನು. ಇರ್ಲಿ ಬಿಡು, ನಿನಗೂ ಒಂದು ಕಾಲ ಬರ್ತದ, ಏನಾಗಂಗಿಲ್ಲ, ಹೊಂದ್ಕೊಂಡು ಹೋಗ್ಬೇಕು. ಮತ್ತೆ ಏನ್ ಮಾಡ್ಬೇಕು? ಹೌದಿಲ್ಲ? ಒಬ್ಬೊಬ್ಬರದು ಒಂದೊಂದು ರೀತಿ ಇರ್ತದವ ಸಂಸಾರ. ನಮ್ಮ ಸಸಿಗೆ ನೋಡು ಹಂಗೇನು ಏನು ಪ್ರಾಬ್ಲಮ್ ಇಲ್ಲ. ಮನ್ಯಾಗ ಗಂಡನು ಚಲೋ ನೋಡ್ಕೊತಾನ, ನಾನು ಕೆಲಸದಾಗ ಭಾಗವಹಿಸ್ತೀನಿ. ಹಿಂಗೆ ಮಾಡ್ಕೊಂಡು ಹೋದ್ರೆ ನಡೀತದ. ಮತ್ತೆ ಏನ್ ಮಾಡೋದು? ಹೌದಿಲ್ಲ? ನಮಸ್ಕಾರ ಎಲ್ಲರಿಗೂ. ನಿಮ್ಮ ಆಶೀರ್ವಾದದಿಂದ ನಮ್ಮದು 700 ಮೇಲೆ ಸಬ್ಸ್ಕ್ರೈಬರ್ ಆಗ್ಯಾರ. ಧನ್ಯವಾದಗಳು. ಭಾಳ ಖುಷಿ ಆಗ್ಲಿಕ್ಕೆ ನಮ್ಗೆ. ನಿಮ್ಮ ಸಪೋರ್ಟ್ ನಮಗೆ ಹಿಂಗೆ ಇರಬೇಕು. ನಾವು ಯಾವ ಥರ ವಿಡಿಯೋಗಳನ್ನ ಇನ್ನೂ ಮಾಡಬೇಕು ಅನ್ನೋದನ್ನ ನಮಗೊಂದು ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿದ್ರಂದ್ರೆ ಆ ಪ್ರಕಾರ ನಾವು ಮಾಡ್ತೀವಿ. ನಾವಿಷ್ಟು ದಿನ ಮಾಡಿದ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ವು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಬೆಲ್ ಐಕಾನ್ ಒತ್ತಿರಿ. ನಾವು ಮಾಡಿದ ವಿಡಿಯೋಗಳೆಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತಾವ, ನೀವು ಫಸ್ಟ್ ನೋಡ್ಬೋದು. ದಯವಿಟ್ಟು ನಮಗೆ ಹೆಲ್ಪ್ ಮಾಡಿರಿ. ಈಗಾಗಲೇ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ಲಿಕ್ಕತ್ತೀರಿ. ನಾವು ಇಷ್ಟು ಜಲ್ದಿ ಇಷ್ಟು ಸಬ್ಸ್ಕ್ರೈಬರ್ ಆತರ ಅಂತ ಅನ್ಕೊಂಡಿದ್ದಿಲ್ಲ. ನಾನು ಭಾಳ ಖುಷಿ ಆಗ್ಲಿಕ್ಕತ್ತದ. ಹಿಂಗೆ ನಮಗೆ ಸಪೋರ್ಟ್ ಮಾಡಿರಿ, ಅಂದ್ರೆ ನಾವು ಮತ್ತೆ ಹೆಚ್ಚಿನ ವಿಡಿಯೋಗಳನ್ನ ಮಾಡಿ ಹಾಕ್ತೀವಂತ. ಎಲ್ಲರಿಗೂ ಧನ್ಯವಾದಗಳು.